ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಅನ್ನು ಹೇಗೆ ಲಿಂಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಮೇಲ್ಗಡೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಯಾವ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಅದೇ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಹಾಕಿದ ಮೇಲೆ ಕೆಳಗಡೆ ಕ್ಯಾಪೆಚಾ ಅಂತ ಇರುತ್ತೆ, ಅದನ್ನು ಹಾಕಿದ ಮೇಲೆ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗುತ್ತೆ. ಆ ಒಂದು OTPಯನ್ನು ಈ ಮೇಲ್ಗಡೆ ಈ ಕಾಲಮಲ್ಲಿ ಆ ಒಂದು OTPಯನ್ನು ಎಂಟ್ರಿ ಮಾಡಬೇಕು. OTPಯನ್ನು ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಮಾಡಬೇಕು. ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಒಂದು ವೆಬ್ಸೈಟ್ನ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಮಾಡ್ಬೋದು. ಇಲ್ಲಿ ನೋಡಿ, ನಾನು OTPಯನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಈಗ ನೀವು ಕೂಡ ಈ ರೀತಿಯಾಗಿ ಮಾಡಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ. ಲಾಗಿನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ನ ಇಂಟರ್ಫೇಸ್ ಕಂಪ್ಲೀಟಾಗಿ ಈಗ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ಓಪನ್ ಆಯಿತು. ಈ ಕಡೆ ಇಲ್ಲಿ ಮೈ ಹೋಮ್, ಮೈ ಪ್ರೊಫೈಲ್, ಹೋಮ್, ಲಿಂಕ್ ಆಧಾರ್ ಅಂತ ಇದೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಈ ಒಂದು ವೆಬ್ಸೈಟ್ನ ಲಿಂಕ್ ನಿಮಗೆ ಕೊಡುತ್ತೇನೆ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಭೂಮಿ ವಿವರಗಳು ಅಂತ ಇದೆ ನೋಡಿ, ಭೂಮಿಯ ವಿವರಗಳು. ಇದನ್ನು ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ ಏನಿದೆ, ಈ ಲ್ಯಾಂಡ್ ಡೀಟೇಲ್ಸ್ ಏನಿದೆಯಲ್ಲ, ಇದು ಕಂಪ್ಲೀಟಾಗಿ ಒಂದು ಬಾರಿ ಓದ್ಕೊಳ್ಳಿ. ನೀವು ಆಧಾರ್ಗೆ ಲಿಂಕ್ ಮಾಡಲು ಬಯಸಿದರೆ ಭೂಮಿಯ ವಿವರಗಳನ್ನು ಅಂತ ಇದೆ ನೋಡಿ, ಅದೆಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ. ಆಮೇಲೆ ಲ್ಯಾಂಡ್ ಡೀಟೇಲ್ ರಿಜಿಸ್ಟರ್ಡ್ ಇನ್ ಫ್ರೂಟೀಸ್ ಅಂತ ಇದೆ ನೋಡಿ, ಅಂದರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಈಗಾಗಲೇ ಈ ಒಂದು ವೆಬ್ಸೈಟಲ್ಲಿ ಫ್ರೂಟೀಸ್ ಐಡಿಯಲ್ಲಿ ಲಿಂಕ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ. ಅಥವಾ ಇಲ್ಲದೇ ಇದ್ದರೆ, ಲಿಂಕ್ ಫ್ರೂಟೀಸ್ ಐಡಿ ಒಳಗೆ ಇಲ್ಲದೇ ಇದ್ದರೆ ಕೆಳಗಡೆ ನೀವು ಜಿಲ್ಲೆಯನ್ನು, ತಾಲೂಕನ್ನು ಆಯ್ಕೆ ಮಾಡ್ಕೋಬೋದು. ಈ ರೀತಿಯಾಗಿ ಬಂದಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅದೇನೋ ಇನ್ಸ್ಟ್ರಕ್ಷನ್ ಇದೆ, ಐ ಹಿಯರ್ ಬೈ ಅಂತ ಇದೆ ನೋಡಿ, ಐ ಹಿಯರ್ ಬೈ ಗಿವ್ ಮೈ ಅಂತ ಇದೆ ನೋಡಿ. ಅದ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಒಂದು OTP ಹೋಗುತ್ತೆ ನಮ್ಮ ಒಂದು ಮೊಬೈಲ್ ಸಂಖ್ಯೆಗೆ, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಸಂಖ್ಯೆಗೆ OTP ಹೋಗುತ್ತೆ. OTPಯನ್ನು ಎಂಟ್ರಿ ಮಾಡಬೇಕು. ದಯವಿಟ್ಟು ಖಚಿತಪಡಿಸಿ ಅಂತ ಇದೆ ನೋಡಿ. ಪಹಣಿಯೊಂದಿಗೆ ನಿಮ್ಮ ಆಧಾರನ್ನು ಲಿಂಕ್ ಮಾಡಲು ನೀವು ಬಯಸುವಿರಾ ಅಂತ ಇರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ಇದು ಈಗಾಗಲೇ ನಾನು ಲಿಂಕ್ ಮಾಡಿದ್ದೇನೆ, ಅದಕ್ಕೋಸ್ಕರ ಈ ರೀತಿಯಾಗಿ ಬರ್ತಾ ಇದೆ. OTP ವೆರಿಫೈ ಆದಮೇಲೆ ನಿಮ್ಮದು ಕೂಡ ಲಿಂಕ್ ಆಗುತ್ತೆ ನೋಡಿ. ನಿಮ್ಮ ಒಂದು ಸರ್ವೆ ನಂಬರ್ ಅಥವಾ ಜಮೀನು ಬೇರೆ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಅಥವಾ ಬೇರೆ ಗ್ರಾಮಗಳಲ್ಲಿ ಇದ್ದರೆ ನೀವು ಆ ಕೆಳಗಡೆ ಇರತಕ್ಕಂಥದ್ದನ್ನು ಇಫ್ ಯು ವಾಂಟ್ ಟು ಬಿ ಫೆಕ್ಸ್ ಲ್ಯಾಂಡ್ ಡೀಟೇಲ್ಸ್ ಫ್ರಮ್ ಭೂಮಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ಲಿಂಕ್ ಮಾಡಿಸಿಕೊಳ್ಳಬಹುದು. ತಾಲೂಕು, ಹುಬ್ಳಿ ಸರ್ಕಲ್ಲು ಮತ್ತು ಗ್ರಾಮ ಮತ್ತು ಸರ್ವೆ ನಂಬರನ್ನು ಎಂಟ್ರಿ ಮಾಡಿ ಗೋ ಅಂತ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮ ಒಂದು ಹಿಸ್ಸಾ ಅಥವಾ ಸರ್ನಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ. ಈ ರೀತಿಯಾಗಿ ನಿಮ್ಮ ಬೇರೆ ಕಡೆ ಇರೋ ಜಮೀನು ಕೂಡ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಇಲ್ಲಿ ಇರಬೇಕು ಪಹಣಿಯಲ್ಲಿ, ಇಲ್ಲದಿದ್ದರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಬಂದರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ. ಇದೇ ತರಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ.